ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ನಾಳೆ ನಾವು ದಸರಾ ಮಹೋತ್ಸವ ಅಂಗವಾಗಿ ಪ್ರಥಮ ದಿವಸ ನಾವು ಸ್ವರ್ಣ ಕವಚ ಅಲಂಕಾರಯುತ ಕನಕದುರ್ಗ ಮತ್ತು ಶೈಲಪುತ್ರಿ ರೂಪದಲ್ಲಿ ನಾವು ಆರಾಧನೆ ಮಾಡಿದ್ದೀವಿ. ಮತ್ತೆ ಎರಡನೇ ದಿವಸ ಏನು ಬ್ರಹ್ಮಚಾರಿಣಿ ಮತ್ತು ಬಾಲಾ ತ್ರಿಪುರ ಸುಂದರಿ ರೂಪದಲ್ಲಿ ನಾವು ಆರಾಧನೆ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಇದು ಬಾಲಾ ರೂಪದಲ್ಲಿ ಯಾಕೆ ಆರಾಧನೆ ಮಾಡಬೇಕು ಅಂತ ನಾನು ನಿಮಗೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಾಳೆ ಪೂಜಾ ಕಾರ್ಯಕ್ರಮದಲ್ಲಿ ಬಾಲಾ ರೂಪದಲ್ಲಿ ನಾವು ಆರಾಧನೆ ಮಾಡಿರುವಂತಹ, ನಾವು ಸ್ಥಾಪನೆ ಮಾಡಿರುವಂತಹ ಕಲಸಗಾಗಿರ್ಲಿ ಮತ್ತು ನಮ್ಮ ಗೃಹದಲ್ಲಿರೋ ಮಾತೃ ಒಂದು ಪ್ರತಿಮೆಗಾದ್ರೂ ನಾವು ಪೂಜೆ ಸಲ್ಲಿಸ್ತೀವಲ್ಲ, ಎರಡನೇ ದಿವಸ ಬಾಲಾ ರೂಪದಲ್ಲಿ ನಾವು ಪೂಜಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಮಹಾಗಣಾಧಿ ಪತಯೇ ನಮಃ. ಗುರು ಚರಣಾರವಿಂದಾಭ್ಯಾ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪೂರ್ವ ಸಂಕಲ್ಪಿತ ವಿಧಾನೇನ ನಿಮ್ಮ ಹೆಸರು, ಗೋತ್ರ, ಶಿವಗೋತ್ರ ಅಂತ ಹೇಳ್ಕೊಳ್ರಿ. ನಿಮ್ಮ ಯಜಮಾನ್ ಹೆಸರು ಇವನ್ನೆಲ್ಲ ಸಂಕಲ್ಪ ಮಾಡಿಕೊಂಡು ಪೂರ್ವ ಸಂಕಲ್ಪಿತ ವಿಧಾನೇನ ಪೂರ್ವೋಕ್ತ ಏವಂಗುಣ ವಿಶೇಷಣ ವಿಶಿಷ್ಟಾಯಾಂ ಸುಬತಿದೌ ಶ್ರೀಮಾನ್ ಗೋತ್ರಸ್ಯ ನಾಮದೇಹಸ್ಯ ಸಹ ಕುಟುಂಬಾನಾಂ ಅಂತ ಹೇಳ್ಕೊಳ್ರಿ. ಅಸ್ಮಾಕಂ ಸಂಕಲ್ಪ ಮಾಡಿಕೊಳ್ರಿ. ಸಹ ಕುಟುಂಬಾನಾಂ ಸರ್ವ ಕ್ಷೇಮ ಸ್ಥೈರ್ಯ ಅಭಯ ವಿಜಯ ಆಯುಹು ಆರೋಗ್ಯ ಆನಂದ ಐಶ್ವರ್ಯತ ಫಲಸಿದ್ಧ್ಯರ್ಥಂ ಧರ್ಮ ಅರ್ಧ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಧ ಸಿದ್ಧ್ಯರ್ಥಂ ಮಮ ಸಂಕಲ್ಪಿತ ಶರನ್ನವರಾತ್ರ ಮಹೋತ್ಸವ ಶುಭ ಸಮಯೇ ದ್ವಿತೀಯ ದಿವಸೆ ಮಮ ಸಂಕಲ್ಪಿತ ಬಾಲಾ ತ್ರಿಪುರ ಸುಂದರಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸಹಿತ ಬಾಲಾ ತ್ರಿಪುರ ಸುಂದರಿ ದೇವತಾ ಪೂಜಾಂ ಕರ್ಮ ಕರಿಷ್ಯೇ. 2 ಅಕ್ಷತೆ ನೀರು ಕೈಯಲ್ಲಿ ಹಾಕೊಂಡು ಒಂದು ಪ್ಲೇಟಲ್ಲಿ ನೀರು ಬಿಟ್ಕೊಳ್ರಿ. ಅದರ ನಂತರ 1-2 ಹೂ ಕೈಯಲ್ಲಿ ತಕ್ಕೊಂಡು ಅಮ್ಮನ್ನು ಧ್ಯಾನ ಮಾಡಬೇಕು. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಿಕೆ ಗೌರೀಂ ನಾರಾಯಣಿ ನಮೋಸ್ತುತೇ. ಓಂ ಅರುಣ ಕಿರಣ ಜಾಲೈ ರಂಜಿತಾ ಸಾವಕಾಶ ವಿದ್ರುತ ಜಪ ಪಟೀಕ ಪುಸ್ತಕ ಭೀತಿ ಹಸ್ತ ಇತರ ಕರ ವರಾಜ್ಯ ಪುಲಹ ಕಲಹಾರ ಸಂಸ್ಥ ನಿವಸತು ಹೃದಿ ಬಾಲ ನಿತ್ಯ ಕಲ್ಯಾಣಶೀಲ ಸಾಂಗಾಯ ಸಪರಿವಾರಾಯ ಶಕ್ತಿ ಪತ್ನಿ ಪುತ್ರ ಪರಿವಾರ ಸಮೇತಂ ಕಲಸೋಪರಿ ಪ್ರತಿಮೋಪರಿ ಸಾಂಬ ಸದಾಶಿವ ದೇವತಾ ಸಹಿತ ಓಂ ಮಹಾಕಾಳಿ ಮಹಾಲಕ್ಷ್ಮಿ ಸಹಿತ ಬಾಲಾ ತ್ರಿಪುರ ಸುಂದರಿ ದೇವೀಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಆ ಹೂವಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಳ್ರಿ. ಅದರ ನಂತರ ಮತ್ತೆ ಒಂದು ಹೂ ಕೈಯಲ್ಲಿ ಇಟ್ಕೊಳ್ರಿ. ಆವಾಹಯಾಮಿ ಆಸನಂ ಸಮರ್ಪಯಾಮಿ ನವರತ್ನ ಖಚಿತ ಸಿಂಹಾಸನಂ ಅಕ್ಷತೆ ಹಾಕಿರಿ. ನವರತ್ನ ಖಚಿತ ಸಿಂಹಾಸನಂ ಸಮರ್ಪಯಾಮಿ. ಪಾದಯೋಹೋ ಪಾದ್ಯಂ ಒಂದು ಹೂ ತಗೊಂಡು ನೀರಿನಿಂದ ಪ್ರೋಕ್ಷಣೆ ಮಾಡ್ತಾ ಪಾದದ ಮೇಲೆ, ಅಮ್ಮನ ಪಾದದ ಮೇಲೆ ನೀರು ಪ್ರೋಕ್ಷಣೆ ಮಾಡ್ರಿ. ಪಾದಯೋಃ ಪಾದ್ಯಂ ಹಸ್ತಯೋಃ ಅರ್ಘ್ಯಂ ಮುಖೇ ಆಚಮನಿಯಂ ಸಮರ್ಪಯಾಮಿ. ಮುಖಕ್ಕೆ ನೀರು ತೋರಿಸಿ ಪಕ್ಕದಲ್ಲಿರೋ ಒಂದು ಪ್ಲೇಟ್ ಅಲ್ಲಿ ನೀರು ಬಿಟ್ಟು ಬಿಡ್ರಿ. ಮುಖೇ ಆಚಮನಿಯಂ ಸಮರ್ಪಯಾಮಿ. ಸ್ಥಪಯಾಮಿ ಸ್ನಾನಂ ಸಮರ್ಪಯಾಮಿ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ವಸ್ತ್ರಂ ಒಂದು ವಸ್ತ್ರ, ಗೆಜ್ಜೆ ವಸ್ತ್ರ ಇರುತ್ತಲ್ಲ, ಗೆಜ್ಜೆ ವಸ್ತ್ರ ಸಮರ್ಪಣೆ ಮಾಡ್ರಿ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ಅಲಂಕರಣಾರ್ಧಾಯಿಮೇ ದಿವ್ಯಶ್ರೀ ಚಂದನಂ ಗಂಧ ಚೆನ್ನಾಗಿ ಅಲಂಕಾರ ಮಾಡ್ರಿ. ದಿವ್ಯಶ್ರೀ ಚಂದನಂ ಸಮರ್ಪಯಾಮಿ. ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ. ಶ್ರೀಗಂಧಾಂಧಾರಯಾಮಿ. ಗಂಧಸ್ಯೋಪರಿ ಅಲಂಕರಣಾರ್ಧಾಯಿಮೇ ಹರಿದ್ರಾಚೂರ್ಣ ಕುಂಕುಮಾನ್ ಸ್ವಲ್ಪ ಅರ್ಶಿನ ಕುಂಕುಮ ಹಚ್ಚರಿ. ಅಲಂಕರಣಾರ್ಧಾಯಿಮೇ ಹರಿದ್ರಾಚೂರ್ಣ ಕುಂಕುಮಾನ್ ಸಮರ್ಪಯಾಮಿ. ಪುಷ್ಪೈ ಕುಂಕುಮೈ ಪೂಜಯಾಮಿ. ಅಷ್ಟಲ್ಲದೆ ನಾವು ಮೊದಲನೇ ದಿವಸ ಸ್ಥಾಪನೆ ಮಾಡಿದಂಥ ಪ್ರತಿಮೆಗೆ ಸ್ವಲ್ಪ ಪಂಚಾಮೃತದೊಂದಿಗೆ ಅಭಿಷೇಕ ಮಾಡಿಕೊಂಡು ಶುದ್ಧೋದಕ ಸ್ನಾನ ಮಾಡಿಸಿ ಅದರ ನಂತರ ಗಂಧ ಪುಷ್ಪ ಅಕ್ಷತೆಗಳನ್ನು ಹಾಕಿರಿ. ಅದರ ನಂತರ ನಾನು ಒಂದೊಂದು ನಾಮ ಓದ್ತಾ ಇರ್ತೀನಿ. ನೀವು ಮನಸ್ಸಿನಲ್ಲಿ ಕೂಡ ಬಾಲಾ ತ್ರಿಪುರ ಸುಂದರಿ ದೇವಿಯೇ ನಮಃ ಅಂತ ಹೇಳಿ ಆ ನಾಮಗಳನ್ನು ಓದ್ತಾ ಇರಬೇಕು. ಓಂ ಕಲ್ಯಾಣ್ಯೇ ನಮಃ, ಬಾಲಾಯೈ ನಮಃ,
ಬಾಲಾಯೇ ನಮಃ ತ್ರಿಪುರ ಸುಂದರ್ಯೇ ನಮಃ ಓಂ ಮಾಯಾಯೇ ನಮಃ ತ್ರಿಪುರ ಸುಂದರ್ಯೇ ನಮಃ ಸುಂದರ್ಯೇ ನಮಃ ಸೌಭಾಗ್ಯವತ್ಯೇ ನಮಃ ಓಂ ಕ್ಲೀಂ ಕಚ್ಯೇ ನಮಃ ಸರ್ವಮಂಗಳಾಯ ನಮಃ ಹ್ರೀಂ ಕೃತ್ಯೇ ನಮಃ ಸ್ಕಂದಜನ್ಯೇ ನಮಃ ಪರಾಯ ನಮಃ ಪಂಚದಶಾಕ್ಷರ್ಯೇ ನಮಃ ತ್ರೈಲೋಕ್ಯ ಮೋಹನಾಧೀಶಾಯ ನಮಃ ಸರ್ವೇಶ್ಯೇ ನಮಃ ಸರ್ವರೂಪಿಣ್ಯೇ ನಮಃ ಸರ್ವಸಂಕ್ಷೋಭಿನ್ಯೇ ನಮಃ ಪೂರ್ಣಾಯ ನಮಃ ನವಮುದ್ರೇಶ್ವರಿ ನಮಃ ಶಿವಾಯ ನಮಃ ಅನಂಗ ಕುಸುಮಾಕ್ಷಾಯ ನಮಃ ಅನಂಗ ಭುವನೇಶ್ವರಿ ನಮಃ ನಿತ್ಯಾಯ ನಮಃ ನಿತ್ಯಕ್ಲಿನ್ನಾಯ ನಮಃ ಮೋಹಿನ್ಯೇ ನಮಃ ಓಂ ಪರಮಾಯ ನಮಃ ಆನಂದದಾಯಿನ್ಯೇ ನಮಃ ಕಾಮೇಶ್ಯೇ ನಮಃ ಕರುಣ್ಯೇ ನಮಃ ಕಳಾಯ ನಮಃ ಕಳಾವತ್ಯೇ ನಮಃ ಭಗವತ್ಯೇ ನಮಃ ಪದ್ಮರಾಗ ಕಿರೀಟಿನ್ಯೇ ನಮಃ ಸೌಗಂಧಿನ್ಯೇ ನಮಃ ಸರದ್ವಿನ್ಯೇ ನಮಃ ಮಂತ್ರಿಣ್ಯೇ ನಮಃ ಮಂತ್ರರೂಪಿಣ್ಯೇ ನಮಃ ತತ್ವತ್ರಯಾಯ ನಮಃ ತತ್ವಮಯಾಯ ನಮಃ ಸಿದ್ಧಾಯ ನಮಃ ತ್ರಿಪುರವಾಸಿನ್ಯೇ ನಮಃ ಶ್ರೀಯೇ ನಮಃ ಮತ್ಯೇ ನಮಃ ಮಹಾದೇವ್ಯೇ ನಮಃ ಕೌಲಿನ್ಯೇ ನಮಃ ಪರದೇವತಾಯ ನಮಃ ಕೈವಲ್ಯ ರೇಖಾಯ ನಮಃ ವಶಿನ್ಯೇ ನಮಃ ಸರ್ವೇಶ್ವರ್ಯೇ ನಮಃ ಸರ್ವಮಾತೃಕಾಯ ನಮಃ ವಿಷ್ಣುಸ್ವರೂಪಿಣ್ಯೇ ನಮಃ ದೇವಮಾತ್ರೇ ನಮಃ ಸರ್ವಸಂತೃಪ್ತದಾಯಿನ್ಯೇ ನಮಃ ಕ್ರೀಂ ಕಚ್ಯೇ ನಮಃ ಮಾತ್ರೇ ನಮಃ ಗೀರ್ವಾಣ್ಯೇ ನಮಃ ಸುರಾಪಾನಾದಿಮೋದಿನ್ಯೇ ನಮಃ ಆಧಾರಾಯ ನಮಃ ಯತಪತ್ನಿಕಾಯ ನಮಃ ಸ್ವಾದಿಷ್ಠಾನ ಸಮಾಶ್ರಯಾಯ ನಮಃ ಆಜ್ಞಾಯ ನಮಃ ಪದ್ಮಾಸನ ಸನಾಸೀನಾಯ ನಮಃ ವಿಶುದ್ಧ ಸ್ಥಳ ಸಂಸ್ಥಾಯಿನ್ಯ ನಮಃ ಅಷ್ಟತ್ರಿಶಂ ಕಲಾಮೂರ್ತಿ ನಮಃ ಸುಷೇಮ್ನಾಯ ನಮಃ ಚಾರುಮಧ್ಯಾಯ ನಮಃ ಯೋಗೇಶ್ವರಿ ನಮಃ ಮುನಿಧ್ಯೇಯಾಯ ನಮಃ ಪರಬ್ರಹ್ಮಸ್ವರೂಪಿಣಿ ನಮಃ ಚತುರ್ಭುಜಾಯ ನಮಃ ಚಂದ್ರಚೂಡಾಯ ನಮಃ ಪುರಾಣ ಅಗಮರೂಪಿಣಿ ನಮಃ ಐಂಕಾರದಾಯಿನ್ಯ ನಮಃ ಮಹಾವಿದ್ಯಾಯ ನಮಃ ಮಹಾಪ್ರಣವಿನ್ಯ ನಮಃ ಪಂಚ ಪ್ರಣವಸ್ವರೂಪಿಣಿ ನಮಃ ಭೂತೇಶ್ವರಿ ನಮಃ ಭೂತಮಯಾಯ ನಮಃ ಪಂಚಾಸದ್ವರೂಪಿಣಿ ನಮಃ ಷೋಡಸನ್ಯ ಮಹಾಭೂಷಾಯ ನಮಃ ಕಾಮಾಕ್ಷಿ ನಮಃ ದಳಮಾತೃಕಾಯ ನಮಃ ಆಧಾರ ಶಕ್ತಿ ನಮಃ ತರುಣ್ಯ ನಮಃ ಲಕ್ಷ್ಮೀ ನಮಃ ತ್ರಿಪುರ ಭೈರವ್ಯೇ ನಮಃ ಶಾಂಭವ್ಯ ನಮಃ ಸಚ್ಚಿದಾನಂದ ಸ್ವರೂಪಿಣಿ ನಮಃ ಮಾಂಗಲ್ಯದಾಯಿನ್ಯ ನಮಃ ಮಾನ್ಯಾಯ ನಮಃ ಸರ್ವಮಂಗಳದಾಯಿನ್ಯ ನಮಃ ಯೋಗಲಕ್ಷ್ಮೀ ನಮಃ ಭೋಗಲಕ್ಷ್ಮೀ ನಮಃ ರಾಜ್ಯಲಕ್ಷ್ಮೀ ನಮಃ ತ್ರಿಕೋಣಗಾಯ ನಮಃ ಸರ್ವಸೌಭಾಗ್ಯ ಸಂಪನ್ನಾಯ ನಮಃ ಸರ್ವಸಂಸ್ಥಾ ಓಂ ಸರ್ವಸಂತೃಪ್ತದಾಯಿನ್ಯ ನಮಃ ನವಕೋಣ ಪುರವಾಸಿನ್ಯ ನಮಃ ಬಿಂದುತ್ರಯ ಸಮನ್ವಿತಾಯ ನಮಃ ಬಾಲಾ ತ್ರಿಪುರಾಂಬಿಕಾ ದೇವತಾಯೈ ನಮೋ ನಮಃ ನಾನಾವಿಧ ಪರಿಮಳ ಪತ್ರ ಪುಷ್ಪ ಅಕ್ಷತ ಕುಂಕುಮಾರ್ಚನಂ ಸಮರ್ಪಯಾಮಿ ಧೂಪಂ ಪರಿಕಲ್ಪಯಾಮಿ. ಅಕ್ಷತೆ ಕುಂಕುಮ ಎಲ್ಲ ಅರ್ಚನೆ ಮಾಡಿದ ನಂತರ 2 ಊದುಬತ್ತಿ ಅಥವಾ ಒಂದು ಲೋಬಾನ್ ಬತ್ತಿ ಇರುತ್ತಲ್ಲ ಅದನ್ನಾದ್ರೂ ಹಚ್ಚಿ ಅಮ್ಮನಿಗೆ ಧೂಪ ತೋರಿಸ್ರಿ. ಧೂಪಂ ಸಮರ್ಪಯಾಮಿ ದೀಪಂ ದರ್ಶಯಾಮಿ, ನೀವು ಹಚ್ಚಿರುವಂತ ದೀಪವನ್ನು ಕೂಡ ಅಮ್ಮನಿಗೆ ತೋರಿಸ್ರಿ. ದೀಪಂ ದರ್ಶಯಾಮಿ ಧೂಪ ದೀಪಾನಂತರಂ ನೈವೇದ್ಯಂ. ನೋಡ್ರಿ, ನಿನ್ನೆ ಸ್ವರ್ಣ ಕವಚ ಅಲಂಕಾರ ದುರ್ಗಾಂಬಿಕೆ ಏನ್ ನಿವೇದನೆ ಮಾಡ್ಬೇಕಂತ ನಿನ್ನೆ ಹೇಳಿದ್ದೀನಿ ನಾನು. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಅಮ್ಮನಿಗೆ ಪಾಯಸಾನ್ನ ಪರಮಾನ್ನ ನಿವೇದನೆ ಮಾಡಬೇಕು. ಆ ಪರಮಾನ್ನವನ್ನು ನಿವೇದನೆ ತೋರಿಸ್ರಿ. ಓಂ ಭೂರ್ಭುವಸ್ವಃ ತತ್ಸತ್ವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಪಾಯಸಾನ್ನಾನ್ ನಿವೇದನಂ ಸಮರ್ಪಯಾಮಿ. ಓಂ ಪ್ರಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ಉದನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ಮಧ್ಯೆ ಮಧ್ಯೆ ಪಾನೀಂ ಸಮರ್ಪಯಾಮಿ. ಅಸ್ತೋ ಪ್ರಕ್ಷಾಳಯಾಮಿ, ಪಾದೋ ಪ್ರಕ್ಷಾಳಯಾಮಿ, ಪುನಃ ಶುದ್ಧ ಆಚಮನೀಂ ಸಮರ್ಪಯಾಮಿ, ಉತ್ತರಾಪೋಸನಂ ಸಮರ್ಪಯಾಮಿ. ಅನಂತರ ತಾಂಬೂಲ ನೀಡ್ರಿ. 2 ವೀಳ್ಯದೆಲೆ, ಅಡಿಕೆ ಮತ್ತು ಬಾಳೆಹಣ್ಣು, ಯಾಲಕ್ಕಿ, ಲವಂಗ, ಜಾಜಿಕಾಯಿ, ಜಾಪತ್ರಿ ಇಂಥದಿದ್ರೆ ಎಲ್ಲ ಇಟ್ಬಿಟ್ಟು ಅದಕ್ಕೆ ಅಮ್ಮನಿಗೆ ತಾಂಬೂಲವನ್ನು ಸಮರ್ಪಣೆ ಮಾಡ್ರಿ. ಹೂಗಿ ಫಲೈಶ್ಚ ಕರ್ಪೂರೇರ್ನಾಗವಲ್ಲೇರ್ ದಳೇರ್ಯುತಂ ಮುಕ್ತಾ ಚೂರ್ಣ ಸಮಾಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ತಾಂಬೂಲಂ ಸಮರ್ಪಯಾಮಿ. ತಾಂಬೂಲಸ್ಯೋಪರಿ ಮಂಗಳ ನೀರಾಜನಂ ದದಾತಿ. ದೀಪಹಾರತಿ ಅಥವಾ ಮತ್ತು ಕಡ್ಲೆ ಬತ್ತೆ ಇವನ್ನೆಲ್ಲ ಹಾರತಿ ಹಚ್ಕೊಂಡು ಅಮ್ಮನಿಗೆ ಹಾರತಿ ಮಾಡ್ರಿ, ಕರ್ಪೂರ ಹಾರತಿ ಮಾಡ್ರಿ. ಓಂ ಸಮ್ರಾಜಂಚ ವಿರಾಜಂಚ ವಿಶ್ರೇರ್ ವ್ಯಾಚನೋ ಗೃಹೇ ಲಕ್ಷ್ಮೀ ರಾಷ್ಟ್ರಸ್ಯ ಯಾ ಮುಖೇತಯ ಮಾಸಗಂ ಸೃಜಾಮಸಿ ಸಂತತ ಶ್ರೀರಸ್ತು ಸನ್ಮಂಗಳಾನಿ ಭವಂತು ನಿತ್ಯತ ಶ್ರೀರಸ್ತು ನಿತ್ಯಮಂಗಳಾನಿ ಭವಂತು. ಮಾತಾ ಮಹಾರಾಜ್ಞೀಕು ಜೈ. ಆನಂದ ಕರ್ಪೂರ ಮಂಗಳ ನೀರಾಜನ ದೃಶ್ಯಾಮಿ ಶುದ್ಧ ಆಚಮನೀಂ ಸಮರ್ಪಯಾಮಿ. 1 ಹನಿ ನೀರ್ ಬಿಡ್ರಿ ಪ್ಲೇಟಲ್ಲಿ. ಮತ್ತೆ 1 ಹೂ ತಗೊಂಡು
ಕೈಯಲ್ಲಿ ಎದ್ದು ನಿಂತ್ಕೊಂಡು ಒಂದು ಹೂವು 2 ಅಕ್ಷತೆ ತಗೊಳ್ರಿ. ಸುವರ್ಣ ಮಂತ್ರ ಪುಷ್ಪಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಧನುರ್ಧರಾಯ ವಿದ್ಮಹೇ ಸರ್ವಸಿದ್ಧಿ ಚ ಧೀಮಹಿ ತನ್ನೋ ಧರಾ ಪ್ರಚೋದಯಾತ್ ವೇದೋಕ್ತ ದಿವ್ಯ ಸ್ವರ್ಣ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ಹೂ ಹಾಕಿಬಿಡ್ರಿ ಅಮ್ಮನ ಮೇಲೆ. ಅದರ ನಂತರ 2 ಅಕ್ಷತೆ ತಗೊಂಡು ಬಲಭಾಗದಿಂದ ಎಡಭಾಗಕ್ಕೆ 3 ಪ್ರದಕ್ಷಿಣ ಆತ್ಮ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವಃ ತ್ರಾಹಿಮಾನ್ ಕೃಪಯಾ ದೇವಿ ಶರಣಾಗತವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಮಹೇಶ್ವರಿ. ಬಾಲಾ ತ್ರಿಪುರ ಸುಂದರಿ ದೇವತಾ ಸಹಿತ ಬ್ರಹ್ಮಚಾರಿಣಿ ಮಹಾದೇವ್ಯೇ ನಮೋ ನಮಃ. ಪ್ರೀತ್ಯರ್ಥಂ ಆತ್ಮ ಪ್ರದಕ್ಷಿಣ ಅಪರಾಧ ನಮಸ್ಕಾರಾನ್ ಸಮರ್ಪಯಾಮಿ. ಅದರ ನಂತರ ಒಂದು ಮೊಣಕಾಲ ಮೇಲೆ ಕುತ್ಕೊಂಡು ದೀರ್ಘದಂಡ ನಮಸ್ಕಾರ. ಹೆಣ್ಮಕ್ಳು ಪೂರ್ಣ ದೀರ್ಘದಂಡ ನಮಸ್ಕಾರ ಮಾಡಬಾರದು, ಮೊಣಕಾಲ ಮೇಲೆ ಕುತ್ಕೊಂಡು ನಮಸ್ಕಾರ ಮಾಡ್ಕೊಳ್ರಿ. ಆತ್ಮ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಒಂದು ಹೂ ತಗೊಂಡು ಅಮ್ಮನಿಗೆ ಛತ್ರಂ ಧಾರಯಾಮಿ ಚಾಮರಂ ವೀಚಯಾಮಿ ನೃತ್ಯಂ ದರ್ಶಯಾಮಿ ವಾದ್ಯಂ ಘೋಷಯಾಮಿ ಸರ್ವರಾಜೋಪಚಾರ ಭಕ್ತ್ಯೋಪಚಾರ ಶಕ್ತ್ಯೋಪಚಾರ ಸರ್ವ ಉಪಚಾರ ಪೂಜಾಂ ಸಮರ್ಪಯಾಮಿ. ಅದರ ನಂತರ ಅಕ್ಷತೆ ನೀರು ತಗೊಂಡು ನೀರ ಹಾಕೊಂಡು ಅಕ್ಷತೆನಲ್ಲಿ ಬಿಡಬೇಕು. ಅನಯ ಧ್ಯಾನ ಆವಾಹನಾದಿ ಷೋಡಶ ಉಪಚಾರ ಪೂಜೆಯೇನ ಭಗವತಿ ಸರ್ವಂ ಶ್ರೀ ಬಾಲಾ ತ್ರಿಪುರ ಸುಂದರಿ ದೇವತಾ ಸಹಿತ ಬ್ರಹ್ಮಚಾರಿಣಿ ದುರ್ಗಾದೇವಿಯೇ ನಮೋ ನಮಃ. ಸುಪ್ರೀತೋ ಸುಪ್ರಸನ್ನ ವರದಾ ಭವತು ತತ್ಸತು ಪರಮೇಶ್ವರಿ ಅರ್ಪಣಮಸ್ತು ಶಾಂತಿರಸ್ತು.